ಉಡುಪಿ ಜಿಲ್ಲೆಯ ಹೆಬ್ರಿಯ ಸಮೀಪದಲ್ಲಿರುವ ದಟ್ಟ ಕಾಡಿನಲ್ಲಿ ಸನ್ಯಾಸಿಯೊಬ್ಬರು ಮಂಡಿಯೂರಿ ತಪಸ್ಸನ್ನಾಚರಿಸಿ ಶಿವನನ್ನ ಒಲಿಸಿಕೊಂಡಿರುವ ಸ್ಥಳವಿದೆ. ಮಂಡಿಯೂರಿ ಘೋರವಾದ ತಪಸ್ಸನ್ನಾಚರಿಸಿದ ಈ ಸ್ಥಳದಲ್ಲಿ ಈ ಸುಡು ಬೇಸಿಗೆಯ ಸಮಯದಲ್ಲೂ ನೀರು ತುಂಬಿದೆ. ಇಂತಹ ಒಂದು ಅದ್ಭುತವಾದ ಕ್ಷೇತ್ರವೇ ಮಡಮಕ್ಕಿ ಬಳಿಯ ಶೇಡಿಮನೆ ಗ್ರಾಮದ ಋಷಿಕೋಣೆ. ಶೇಡಿಮನೆ ಗ್ರಾಮದ ಕತ್ಕೋಡು ಎನ್ನುವ ಸ್ಥಳದಿಂದ ದಟ್ಟ ಕಾಡಿನಲ್ಲಿ 3-4 ಕಿಲೋಮೀಟರ್ ದೂರ ಕ್ರಮಿಸಿದರೆ ಋಷಿಕೋಣೆ ಎನ್ನುವ ಪುರಾಣ ಪ್ರಸಿದ್ಧ ಕ್ಷೇತ್ರ ಸಿಗುತ್ತೆ. ರಾಕ್ಷಸರ ಉಪಟಳವನ್ನ ತಾಳಲಾಗದೆ ಸನ್ಯಾಸಿಯೊಬ್ಬರು ಮಂಡಿಯೂರಿ ಘೋರವಾದ ತಪಸ್ಸನ್ನಾಚರಿಸಿ ಶಿವನನ್ನ ಒಲಿಸಿಕೊಂಡ ಪುಣ್ಯ ಸ್ಥಳ ಕಾಣಸಿಗುತ್ತೆ. ವೃಷಭ ಯೋಗೀಶ್ವರ ಎನ್ನುವ ಮುನಿಗಳು ತಪಸ್ಸನ್ನಾಚರಿಸಿದ್ರಿಂದ ಇದು ಋಷಿಕೋಣೆ ಎಂದು ಪ್ರಸಿದ್ಧಿ ಪಡೆಯುತ್ತೆ. ಇವರು ಮಂಡಿಯೂರಿ ತಪಸ್ಸನ್ನಾಚರಿಸಿದ ಸ್ಥಳ ಈಗಲೂ ಕಾಣಸಿಗುವುದಲ್ಲದೆ ಇದು ಸುಡು ಬೇಸಿಗೆಯ ಸಮಯದಲ್ಲೂ ನೀರು ತುಂಬಿರುತ್ತೆ. ಅಲ್ಲೇ ಪಕ್ಕದಲ್ಲಿ ಗಣೇಶನ ಗುಡಿಯೂ ಇದ್ದು ಇಲ್ಲಿ ವರ್ಷಕ್ಕೊಮ್ಮೆ ಎಳ್ಳಮಾವಾಸ್ಯೆಯ ದಿನ ಪೂಜೆ ಇರುತ್ತೆ. ಅದೇ ದಿನ ಹಲವಾರು ಭಕ್ತರಿಂದ ಈ ಪವಿತ್ರ ಜಲದಲ್ಲಿ ಪುಣ್ಯ ಸ್ನಾನ ಮಾಡುವ ಸಂಪ್ರದಾಯವಿದೆ. ಬಾ ಬಂತಾ ಹತ್ರ ಹತ್ರ ಬಂತ ಅಲ್ಲ ಫುಲ್ ನೀರೇ ಇಲ್ಲಿಂದ ನೀರಂತೂ ಒಣಗಿಲ್ಲ. ಅಲ್ಲೇ ಕತ್ಕೋಡಿ ಬಟ್ಟ ಮನೆಗೆಲ್ಲ ಬರ್ತಲ್ಲ. ಹೌದು, ಅವಾಗ ಒಳ್ಳೆ ನೀರು ಬತ್ತು. ಕಾರ್ ಮಂಡಿ ಊರಿ ಈ ಮಂಡಿ ಊರದ್ದ ಇಲ್ಲಿ ಕೂತದ್ದ ಇಲ್ಲಿ ಕುತ್ಕೊಂಡು ಇಲ್ಲಿ ಮೇಲಿಂದ ಕುತ್ಕೊಂಡು ಮಂಡಿ ಊರು. ಮಂಡಿ ಕೆಳಗರಿಗೆ ಕುಮಾರ ಹೌದಾ? ಫುಲ್ ಕಾಲು ಫುಲ್ ಕೆಲ್ಬಿಡಿ ಯಾಕೆ ನಾನು ಕೋಲ್ ಹಾಕಿ ಒಳ್ಳೆ ಇತ್ತು. ಸಿಕ್ಕಾಪಟ್ಟೆ ಆಳ ಇತ್ತಲ್ಲ, ಸಿಕ್ಕುದಿಲ್ಲ. ಅದು ಮಂಡಿ ಹಾಕೊಂಡು ಕೂತದಮ್ರ. ಇಲ್ಲಿ ಮಂಡಿ ಹಾಕಿ ನೀರು ಕ್ಲೀನ್ ಇತ್ತಲ್ಲ ಮಾರ. ಎಲ್ಲ ನೀರು ಕ್ಲೀನ್. ಇಲ್ಲ ಎಂತ ತಗೋತ ಎಲ್ಲ ಮತ್ತೆ ಸ್ನಾನ ಪೂರ ಹೆಂಡತಿ ಮಕ್ಕಳು ಬಂದ್ರೆ ಕಾಯಿ ಸ್ನಾನ ಮಾಡೋದು. ದೇವಸ್ಥಾನ ಇಲ್ಲೇ ಬರುತ್ತಾ? ಬಾಬಾ ನಾ ಕೊಟ್ಟೆ ಬಾ. ಝೂಮ್ ಮಾಡ್ಲಿಕ್ಕೆ ಬಾಬಾ ಬಾ. ಇಲ್ಲ ಗಣಪತಿ ಋಷಿಕೋಣೆ ಇಟಿ ಮೂರ್ತಿ. ಹೌದಾ? ಗಣಪತಿದ ವಿಗ್ರಹವನ್ನ ತೋರಿಸ್ತೆ. ಎಂತ ಇಲ್ಲ ಕಡಿ, ಇದೇ ಗಣಪತಿಯ ವಿಗ್ರಹ. ಇದೀಗ ಗಣಪತಿ ಹೆಂಗೆ ಇಲ್ಲ ಬಂದದ್ದು? ಅಲ್ಲಿ ಗುಂಡ್ಕಲ್ ಇತ್ತಲ್ಲ, ಅಲ್ಲಿ ಮಕ್ಕಳು ಹೊಕ್ಕೊಂಡವಲ್ಲ, ಇಲ್ಲಿ ಬಂದು ತಪಾಸ್ ಮಾಡಿ ಇಲ್ಲಿಂದ ಹೊರಟು ಸೀದಾ ಕೋಟರಾಯ ಮಡಮಕ್ಕಿ ವೀರಭದ್ರ ಹಿರಡ್ಕ ಎಲ್ಲ ಒಂದೇ ದೇವರು. ಒಂದೇ ಇದಕ್ಕೆ ಸಂಬಂಧಪಟ್ಟದ್ದು. ಮಡಮಕ್ಕಿಲಿ ಮಾಡವರ್ಗಮ್ರು ಪಾದಿ ಮಾಡ್ತಾರೆ, ಪಾದವರ್ಗಮ್ರು ಹಿರಡ್ಕದಲ್ಲಿ ಪ್ರತಿಷ್ಠೆ. ಮಡಮಕ್ಕಿಯಲ್ಲ ಊರದ್ದು ವೀರಭದ್ರ ಪಾದವರು ಮಡಮಕ್ಕಿಯಲ್ಲಿ ಮಾಡವರದ್ದು, ಪಾದಿ ಮಠದಲ್ಲಿ ಪಾದವರದ್ದು, ಹಿರಡ್ಕದಲ್ಲಿ ಶಿಕ್ಷಣೆ ಅದು. ಅಲ್ಲೇ ಹಿರಿಯಡ್ಕದ ಅಲ್ಲ ಪ್ರತಿಷ್ಠಾಪನೆ. ಅದೆಲ್ಲ ಒಂದೇ ದೇವ್ರಿಗೆ. ಒಂದೇ ದೇವ್ರು ವೀರಭದ್ರ. ಇಲ್ಲಿ ಗಣಪತಿ ಹೆಂಗ್ ಬಂದದ್ದು? ಗಣಪತಿ ಅದು ದೇವ್ರು ತಪಾಸಿ ಕೂತ ಆ ಮಗು. ಮಗು ತಪಸ್ಸಿಗೂ ಕಾಣದ ಮುಗಿದೆ ಅದು ತಪಾಸಿ ಕೂತು ದೇವ್ರ ಪ್ರತ್ಯಕ್ಷ ಅದ. ಪ್ರತ್ಯಕ್ಷ ಗುಂಡು ಕಲ್ಲು. ಗಣಪತಿ ಇದ್ರೊಳಗೆ ಇದು ಕೊಂಡಿಡುತ್ತೆ ಆಗ್ತಾರೆ. ಅಲ್ಲಿಂದ ಬರ್ತಾ ಇರ್ತ. ಹೆಂಗಿತ್ತು ನೀರೇ? ಋಷಿ ಮುನಿಗಳು ತಪಸ್ ಮಾಡಿದ್ದು ಇಲ್ಲಿ ಕೂತ್ಕೊಂಡು, ಇಲ್ಲಿ ಕಾಲೂರಿ ತಪಸ್ ಮಾಡಿದ್ದು. ಅದಕ್ಕೆ ಋಷಿಕೋಣೆ ಅಂತ ಹೆಸರು. ಈ ಜಾಗದಲ್ಲಿ 2 ಜಾಗದಲ್ಲಿ ಇಲ್ಲಿ ಕಾಲಿಟ್ಟಿದ್ದು. ಇದು ಎಷ್ಟು ಆಳ ನಾವು ಕೈ ಹಾಕಿದ್ರು ತಳ ಸಿಗುವುದಿಲ್ಲ. ತರ ಎಷ್ಟು ಆಳ ಹಾಕಿದ್ರು. ಇದೇ ಥರ ಇನ್ನೊಂದು ಜಾಗ ಇದೆ. ಇದು ಹಂಗೆ ಈ ಥರ ಇದೆ ನೋಡಿ. ಇದು ಹಂಗೆ ಎಷ್ಟು ಆಳ ಕೈ ಹಾಕಿದ್ರು ಇದಾಗಲ್ಲ. ಒಬ್ರು ಇಲ್ಲಿ ಕೂತು ಮಂಡಿ ಊರಿದ್ದ ಋಷಿ, ಇನ್ನೊಬ್ರು ಇಲ್ಲಿ ಕೂತು ಮಂಡಿ ಊರಿ. ಅಲ್ಲಿ ನೀರು ಅಲ್ಲಿ ಹೊಂಡಾರು ನೀರು ಬಪ್ಪ ದಾರಿ ಇತ್ತಲ್ಲ. ಹೌದು ಅಲ್ದಾ? ಹೌದು. ಇಲ್ಲಿ ನೀರು ಬಪ್ಪಗೆ ಎಲ್ಲೂ ಇದೆ ಇಲ್ಲ ಅಲ್ಲ, ಹಂಗಾರೆ ನೀರು ಇಟ್ಕೊಂಡಿದ್ರು. ಹೌದು. ಮತ್ತೆ ಅದು ಎಷ್ಟು ಆಳ ಅನಿಕೆ ಕೈ ಸಿಕ್ಕುದಿಲ್ಲ ಎಷ್ಟು ಹಾಕರು. ಮತ್ತೆ ಎಷ್ಟು ರೌಂಡ್ ಶೇಪ್ ಇಟ್ಕೊಂಡಿದ್ರು. ಹೌದು. ಅವ್ರ ಕಾಲ ಆರಾಮಲ್ಲಿ ಉದ್ದ ಇತ್ತ. ಆಚೆ ಈಚೆ 2 ಪಾಸ್ ಆಗ್ತಲ್ಲ ಅಲ್ಲಿ ಕಲ್ಲು. ಹೌದು ಹೌದು, ಆಚಿನ ಈಚೆ 2 ಪಾಸ್. ಚಂದನಲ್ಲ
ದೂಡು ಇಲ್ಲ. ಇಲ್ಲಿ ಹಾಗೆ ತಗೊಂಡಿಲ್ಲ. ಏ ಚಿನ್ನ 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 ಇದೇ ಜಾಗದಲ್ಲಿ ಆ ಹುಡುಗ ಅವಿತ್ಕೊಂಡದ್ದು ರಾಕ್ಷಸರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಲ್ಲೇ ಅವಿತ್ಕೊಳ್ಳಿದ್ದೆ. ಕಲ್ಲು ಹೌದಾ? ಕಲ್ಲು ಅಂಬೆ ಹೆಂಗೆ ಕಾಂಪೌಂಡ್ ಕಣ ನಿಂತಿದ್ ಕಣೆ ಅಲ್ಲ? ಹೌದು ಹೌದು. ಹೆಂಗೆ ಓ ಸುರಂಗ ಇತ್ತು ಇಲ್ಲೇ ಏನೋ ಮೋಸ್ಟ್ಲಿ ಅಲ್ಲ? ನನ್ನ ಚಪ್ಪಲಲ್ಲಿ. ಓಹೋ ಹಾ ಅಲ್ಲ ಇಲ್ಲಿ ದಿನ ಎಂತದ ಮನಿಕೊಳ್ಬಹುದು. ಹೋಗಮ್ಮ ಜಸ್ಟ್ ಅದು ಒಳಗೆ ಹೋಗ ಒಳಗೆ ಹೋಗ ಎಲ್ಲಿವರೆಗೆ ಹತ್ಕೊಂಡು ಎಂತ ಆತಿಲ್ಲ ಹೆದರ್ಬೇಡ. ಹೋಗ ಹುಳಿ ಏ ಮಡಮುಖಿ ಹಬ್ಬದ ದಿವಸ ಇನ್ನು ಮಡಮುಖಿ ಹಬ್ಬಕ್ಕೆ ಇನ್ನು 3-4 ತಿಂಗಳಿತ್ತು. ಹೋಗಿ ಹೌದಾ? ಸುರಂಗ ಇತ್ತು ಮತ್ತೆ ಹಾವು ಸುರಂಗ ತರ ಇತ್ತು. ಹೌದು ಇನ್ನೊಂದು ಸುರಂಗ ಇತ್ತು ಇಷ್ಟು ಹೆಂಗಿತ್ತು ಪುಟ? ಹುಡುಗ ಅದ್ರ ಒಳಗೆ ಇರ್ಬೋದು ರಾಕ್ಷಸರಿಂದ. ಈಗ ಇಲ್ಲ, ಈಗ ಹುಡುಗಂಗೆ ದೇವ್ರ ಹೊರ ಕೊಟ್ಟು. ಯಾವುದು ಕೂಡು ಅಂದೇಳಿ ಜಾಗ ಬರ್ತಾ ಇತ್ತು ಎಲ್ಲೂ ಕೇಂದ್ರಮ್ರು. ಆವಾಗ ಈ ದಿಕ್ಕು ತೋರಿಸಿದ್ರು ಕೂಡಲೇ ಈ ದಿಕ್ಕಿನಲ್ಲಿ ಕತ್ಕೋಡು ಅಂತ ಬರ್ತಾ ಇತ್ತು ಅಂತ. ಕತ್ಕೋಡು ಅಂದರೆ ಎಲ್ಲಿ ಬಂತು ಕೇಂದ್ರ ರಾಜ್ಯ ಶೆಟ್ರು ಜಾಗ ಅದು ಅಂತ. ಆವಾಗ ಇಲ್ಲಿಂದ ಋಷಿ ತಪಸ್ಸು ಮಾಡಿದ ಸ್ಥಳ ಅಲ್ಲಿ ಮೇಲುಂಟು ಅಂತ. ಅದೆಲ್ಲಿ ಅಂತ ಋಷಿಕುಣೆ ಅಂದ್ರಮ್ಮ. ಆವಾಗ ಋಷಿಕುಣೆಯಿಂದ ಋಷಿ ಮುನಿಗಳಿಂದ ಎಲ್ಲವುದು ಕಾರಣ ಇದು ಅಂತ. ಮಡಮಕ್ಕಿ ವೀರಭದ್ರ ಸ್ಥಾಪನೆಗೆ ಋಷಿಗಳೇ ಕಾರಣ ಅಂತ. ಅದು ಮಸ್ತಿತ್ತು ಅಲ್ಲ? ಅದು ಸ್ಟೋರಿ ಹೇಳೋಕೋದ್ರೆ ಒಂದು ದಿವಸ ಸಾಲ. ಅಲ್ಲ ಅಷ್ಟಮಂಗಲ ಇಟ್ಟಿರಲ್ಲ, ಅದಕ್ಕೆ ಕಾಪಿ ತೆಗೆದು ಕಾಣಿ ಋಷಿ ಮುನಿಗಳಿಗೆ. ಅದು ಭಾರಿ ಸ್ಟೋರಿ ಇತ್ತು ಅಲ್ಲ? ಅದು ಅವ್ರ ಹತ್ರ ಕೇಳಕ್ಕಲ್ಲ, ಅವ್ರ ಕೈಲಿ ಕೇಳಿ. ಆ ಕಲ್ಲಲ್ಲಿ ಬಂದು ಅಲ್ಲಿ ಹೋಗ್ಕಣದಲ್ಲ? ಅಲ್ಲಿ ತಪಸ್ ಮಾಡ್ರಲ್ದವ್ರ ತಪಸ್ ಮಾಡಿ ಬರುವಾಗ ರಕ್ಕಸ್ರ ಅಡ್ಡ ಹಾಕ್ರಮ್ರು. ಅವನು ಕೊಲ್ಕಂತ ಅಡ್ಡ ಹಾಕ್ರ ಕೂಡಲೇ ನಿತ್ರಮ್ರು. ನಿತ್ತ ತಕ್ಷಣ ಒಂದು ಎತ್ತು ಬಂತಂದ್ರು. ಎತ್ತು ಬಂದು ಅವ್ರ ಎದುರು ನಿತ್ತ ಅವ್ರನ್ನ ಮುಟ್ಟು ಬಿಡ್ಲಿಲ್ಲ ಅಂಬದು. ಆವಾಗ ಎತ್ತಿನ ಕಡಿ ಕಂದಳಿ ಕಡದಂಬ್ರು. ಕಡಿದ್ರು ಕೂಡ ಆ ಕೋಡ್ ಬಂದು ಇಲ್ಲಿ ಕತ್ಕೊಡೋದು ಇದ್ದಮ್ರು. ಆವಾಗ ಅವ್ರು ಏನು ಮಾಡ್ರು, ಋಷಿ ಮುನಿಗಳನ್ನ ಅಡ್ಡ ಹಾಕಿದ ತಕ್ಷಣ ಕೋಟಿ ರತ್ನ ಬಂದಿರಮ್ರಿ ಅಲ್ಲಿಗೆ. ಆ ಎತ್ತು ಗೂಟ್ರು ಹಾಕಿದಮ್ರು ಅಲ್ಲಿಗೆ. ಅವ್ರಿಗೆ ಕೇಳ್ತಮ್ರು. ಅವ್ರಿಗೆ ಕೇಂದ್ರ ಅವ್ರು ಬಂದ್ರಮ್ರು. ಸೀದಾ ಬಂದ ಕಾಮಾಗಿ ಅವ್ರು ಋಷಿ ಮುನಿಗಳನ್ನ ಅಡ್ಡ ಹಾಕಿ ಸಿಗದು ಬಿಸಾಡೋ ಶುರು ಮಾಡ್ತಮ್ರು. ಸಿಗದು ಬಿಸಾಡುವಾಗ ಇದು ಎತ್ತು ಬಿಡುದಿಲ್ಲ ಅಂತ ಹೇಳಿ ಇನ್ನೇನು ಮಾಡೋದು ಅಂತ ಎತ್ತಿನ ನಾಶ ಮಾಡಿಕೊಂಡು ಕಡೋದಮ್ರು. ಆ ಕೋಡ್ ಬಂದು ಇಲ್ಲಿ ಬಿದ್ದದಮ್ರು. ಆವಾಗ ಇವರು ಕೋಟಿ ರತ್ನ ಅವ್ರನ್ನ ಬೆರ್ಸ್ಕೊಂಡು ಹೋದ್ರಮ್ಮರು. ಅವರು ಬರೋದು ಲೇಟಾಗಿ ಇವರು ಭಯಪಟ್ಟ ಮೌನ ನಿಂತಿರಮ್ಮ. ಹೌದಾ? ಇದು ಯಾಕೆ ನಿಂತರ ಏಕೆಂದ್ರಮ್ಮ ಅವ್ರು ಬಂದಿಯಾ ಅಂತಾರಮ್ಮ. ಯಾರ ಋಷಿ ಮುನಿಗಳು ನೀ ಬಂದಿಯಾ ಅಂತ. ನನ್ನನ್ನು ಮುಟ್ಟೋರು ಯಾರಿದ್ರು ಜಗತ್ತಲ್ಲಿ? ಅಷ್ಟು ಹೊರ ಪಡೆದು ನೀವು ನನ್ನನ್ನು ಸ್ಥಾಪನೆ ಮಾಡಿದ್ರಿ. ಹೋಗಿ ಅವ್ರನ್ನೆಲ್ಲ ಲಯ ಮಾಡಿ ಆಯಿತು. 3 ಜನ ತಪ್ಪಿ ಉಳಿದಿರ, ಅವ್ರನ್ನ ಅರ್ಸ್ತೇವೆ ನಾವು, ನೀವು ಹೋಗಿ ಅಂದ್ರೆ ಅದು ಆಗೋದಿಲ್ಲ. ನಾನೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಲ್ಲಿ ಶಿಲೆಗೆ ತಲೆಯನ್ನು ಬಡಿದ್ವಿ. ಅದು ಶಿಲೆ ಒಂದು ಹೋಯ್ತೀವಿ ಚಿತ್ರದಲ್ಲಿ, ಅದು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅರ್ಸ್ಕೊಂತ ಹೋದವು ಮಡಮಕ್ಕಿ. ಇದೆಲ್ಲ ಇದ್ರಾಗಿತ್ತು, ಸ್ಟೋರಿಲಿ ಇತ್ತಲ್ಲ. ಹಾರಿ ಬಂದದ್ದು ಅಂತದ್ದು ಅದು ಶಿಲೆ ಅದೇ ಗುಂಡ್ಕಲ್ ಅಂತ ತೋರ್ಸ್ನಲ್ಲ, ಅದೇ ಶಿಲೆ. ಅದೇ ಶಿಲೆ ಅಲ್ಲಿ ಹೋಗಿ ವೀರಭದ್ರನ ಸ್ಥಾಪನೆ ಮಾಡೋದು ಋಷಿ ಮುನಿಗಳೇ. ಋಷಿ ಮುನಿಗಳು ಮತ್ತು ಕೋಟಿ ರತ್ನ. ಆವಾಗ ಅವತಾರ 2 ಇತ್ತಮ್ರ. ಅವನು ಮಡಮಕ್ಕಿ ಸ್ಥಾಪನೆ ಮಾಡುವಾಗ ಕೋಟಿ ರತ್ನ, ರಕ್ಕಸರನ್ನ ಲಯ ಮಾಡುವಾಗ ಕೋಟಿ ರತ್ನ ಅವನ ಹೆಸರು ನಾಮಕರಣ ಮಾಡಿರಮ್ರ ಅವರು ಋಷಿ ಮುನಿಗಳು. ಆ ನಂತರ ಎಲ್ಲ ನಾಶ ಆದ ಮೇಲೆ ಈ ದೇಶ ರಕ್ಷಣೆಗಾಗಿ ಕೋಟರಾಯ ನೇತೃತ್ವದಲ್ಲಿ ಕಾಣ್ತಾ ಇರಿ ಅಂತ ಸ್ಥಾಪನೆ ಮಾಡೋದು ಋಷಿ ಮುನಿಗಳೇ. ದಟ್ಟ ಕಾಡಿನ ಮಧ್ಯೆ ಇರುವ ಈ ಪುಣ್ಯ ಕ್ಷೇತ್ರಕ್ಕೆ ಬರಬೇಕಾದ್ರೆ ಉಡುಪಿ ಜಿಲ್ಲೆಯ ಶೇಡಿಮನೆ ಗ್ರಾಮದ ಕತ್ಕೋಡು ಎನ್ನುವ ಸ್ಥಳದಲ್ಲಿರುವ ರಾಜು ಶೆಟ್ರ ಮನೆಯ ಬಳಿ ಬರಬೇಕು. ಈ ಸ್ಥಳ ಯಾವುದೇ ರೀತಿಯ ಪ್ಲಾಸ್ಟಿಕ್ ಮತ್ತು ಕಸ ಕಡ್ಡಿಗಳಿಲ್ಲದೆ ಅತ್ಯಂತ ಪ್ರಶಾಂತವಾಗಿ ಸುಂದರವಾಗಿದೆ. ಹಾಗಾಗಿ ಕ್ಷೇತ್ರದ ದರ್ಶನಕ್ಕೆ ಬಂದವರು ಯಾವುದೇ ರೀತಿಯ ಪ್ಲಾಸ್ಟಿಕ್ ಗಳನ್ನ ತರದೆ ಈ ದೇವಾಲಯದ ಪಾವಿತ್ರ್ಯತೆಯನ್ನ ಕಾಪಾಡಬೇಕು.